ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವರು ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನಪ್ಪ ಅಂದರೆ ನೋಡಿ, ಇವಾಗ ಈ ಥರ ಬಾರ್ಡ್ರ್ ಸ್ಯಾರಿಗೂ ಮತ್ತು ಮಾಮೂಲಿ ಸ್ಯಾರಿಗೂ ಏನು ಡಿಫ್ರೆನ್ಸು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಈ ಥರ ಸಾಫ್ಟ್ ಆಗಿರೋ ಸ್ಯಾರಿಗೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದಂತೆ. ಬಿಗಿನರ್ಸು ಕೂಡ ರಿಂಕಲ್ಸ್ ಬರಲ್ಲ, ಸ್ಟಿಚ್ ಮಾಡ್ಕೋಬೋದು. ಆದರೆ ಸ್ಮೂತ್ ಆಗಿರೋ ಸ್ಯಾರಿಗೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ರಿಂಕಲ್ಸ್ ಬಂದ್ಬಿಡುತ್ತೆ. ಅದು ಯಾವ ರೀತಿ ಸ್ಟಿಚ್ ಮಾಡೋದು, ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಇದಕ್ಕೆ ನಾನು ಆಲ್ರೆಡಿ ಸ್ವಲ್ಪ ಸ್ಟಿಚ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಈ ಥರ 2 ಗೇಣು ತಗೊಳ್ಳಿ, ಓಕೆನಾ. ಈ ಥರ 2 ಗೇಣು ತೊಗೊಂಡ್ರೆ ಸಾಕು, ಓಕೆನಾ. 2 ಗೇಣು, ಇಲ್ಲ ನೀವು ಅಳತೆಯಲ್ಲಿ ತೊಗೋತೀನಿ ಅಂದರೆ 1/4 ಮೀಟ್ರ್ ತೊಗೊಳ್ಳಿ, ಓಕೆನಾ. ಇಲ್ಲಿ 1/4 ಮೀಟ್ರ್ ಬಿಟ್ಟು ತೊಗೋಬೇಕಾಗುತ್ತೆ. ಇವಾಗ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಇದನ್ನು ಈ ಕಡೆ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಫೋಲ್ಡ್ ಮಾಡೋದು ಬೇಡ ಅಂದರೆ ಸ್ಟಿಚ್ಚೇ ಮಾಡ್ಕೊಬೋದು ಇದನ್ನು, ಓಕೆನಾ. ಸೈಡ್ನ ಸೈಡ್ನ ಈಗಿನ ಫಾಲ್ಗಳೆಲ್ಲ ನೀರಿಗೆ ಹಾಕೋ ಅವಶ್ಯಕತೆ ಇರಲ್ಲ. ಆ ಥರದ್ದು ನಿಮ್ಗೆ ಬೇಕು ಅಂದರೆ ನೀರಿಗೆ ಹಾಕ್ಬೋದು, ತೊಂದರೆ ಏನಿಲ್ಲ. ಆದರೆ ಇದೇನು ಸಿಂಕ್ ಆಗಲ್ಲ, ಯಾಕೆಂದರೆ ಇದು ಪಾಲಿಸ್ಟರ್ ಮಿಕ್ಸ್ ಇರುತ್ತೆ ಈಗಿನ ಫಾಲ್ಗಳೆಲ್ಲ. ಹಂಗಾಗಿ ಇದು ಆರಾಮಾಗಿ ಹಾಗೇನೆ ಸ್ಟಿಚ್ ಮಾಡ್ಬೋದು, ತೊಂದರೆ ಇಲ್ಲ. ನೀರಿಗೆ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾದರೂ ನೀರಿಗೆ ಹಾಕಲೇಬೇಕು ಅಂದರೆ ಹಾಕ್ಬಿಟ್ಟು ಒಣಗಿಸ್ಬಿಟ್ಟು ಹಾಕ್ಕೋಬೋದು, ತೊಂದರೆ ಏನಿಲ್ಲ, ಓಕೆನಾ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಈ ಥರ ಇಟ್ಕೊಳ್ಳಿ, ಓಕೆನಾ. ಈ ಥರ ಇಟ್ಕೊಂಡು ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ, ಗುಂಡು ಪಿನ್ ಹಾಕ್ಕೊಳ್ಳಿ. ಗುಂಡು ಪಿನ್ನು, ಬಟ್ಟೆ ಪಿನ್ನು ಏನಾದರೂ ಒಂದು ಹಾಕೋಬೋದು, ಯಾಕೆ ಅಂದರೆ ಬಟ್ಟೆ ಸರಿಯಲ್ಲ ಅಂತ. ಆದರೆ ಇದರಲ್ಲಿ ಈ ಥರ ಬಾರ್ಡರ್ ಸೀರೆಗೇನು ಪ್ರಾಬ್ಲಮ್ ಇರಲ್ಲ. ಆದ್ರೂ ಒಂದು ಗುಂಡು ಪಿನ್ ಹಾಕೊಂಡ್ರೆ ನಿಮಗೆ ಸೇಫ್ಟಿ ಇರುತ್ತೆ, ಫಿನಿಶಿಂಗ್ ಬರುತ್ತೆ ಅಂತ ಅಷ್ಟೇ, ಓಕೆನಾ. ಇವಾಗ ಈ ರೀತಿ ಸ್ಟಿಚ್ ಮಾಡೋಣ ಬನ್ನಿ. ಇದು ಸ್ಟಿಚ್ಚು ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಯಾವ ಥರ ಸ್ಟಿಚ್ ಬೇಕೋ ಆ ಥರ, ಸ್ವಲ್ಪ ದೊಡ್ಡದು ಚಿಕ್ಕದು ನೋಡಿಕೊಂಡು. ಇವಾಗ ಇದನ್ನು ಸೈಡಲ್ಲಿ ಒಂದೇ ಲೆವೆಲ್ಗೆ ಬರಬೇಕು ನಿಮಗೆ, ಫಾಲು ಮತ್ತು ಈ ಬಟ್ಟೆ ಅಂಚಿಗೆ ಬರಬೇಕು, ಕರೆಕ್ಟಾಗಿ ಅಂಚಿಗೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು ನೀವು, ಓಕೆನಾ. ಈ ಥರ ಕೈಯಲ್ಲಿ ಇಟ್ಕೊಳ್ಳಿ, ಹಿಂದೆ ಈ ಥರ ಮುಂದೆ ಇಟ್ಕೊಳ್ಳಿ. 2 ಪೀಸನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು, ಓಕೆನಾ. ಈ ರೀತಿ ಇಟ್ಕೊಳ್ಳಿ. ಮತ್ತು ಇಲ್ಲೂ ಅಷ್ಟೇ ನೀಟಾಗಿ ಈ ರೀತಿ ಸ್ಟಿಚ್ ಮಾಡಿ ನೋಡಿ, ಎಷ್ಟು ನೀಟಾಗಿ ಬರುತ್ತೆ. 2 ಇಟ್ಕೋಬೇಕು, ಲೈನಿಂಗು ಫಾಲ್ಸು ಮತ್ತು ಇದು ಅಂಚು 2 ನಿಮ್ಗೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿ, ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ಸ್ಟಿಚ್ ಅಂದರೆ ಈ ಥರ ಬಾರ್ಡರ್ ಸೀರೆಯನ್ನು ನಿಮಗೆ ಪ್ರಾಬ್ಲಮ್ ಕೊಡಲ್ಲ, ಸ್ಟಿಚಿಂಗ್ ಮಾಡ್ಬೋದು ಆರಾಮಾಗಿ. ನೋಡಿ ಈ ರೀತಿ ಬರುತ್ತೆ, ಓಕೆನಾ. ಹೀಗೆ 2 ನೀಟಾಗಿ ಒಂದೇ ಲೆವೆಲಿಗೆ ಈ ರೀತಿ ಇಟ್ಕೊಳ್ಳಿ, ಓಕೆನಾ. ಈ ರೀತಿ ಇಟ್ಕೊಂಡು ಹಿಂದೆಗಡೆಯಿಂದ ಇಟ್ಕೊಳ್ಳಿ, ಸ್ಟಿಚಿಂಗ್ ಮಾಡಿದ್ರೆ ಅದು ಹಿಂದೆ ಹೋಗುತ್ತೆ, ಓಕೆನಾ. ಬಟ್ಟೆ ಹಿಂದೆ ಮೂವ್ ಆಗುತ್ತೆ, ಅಷ್ಟೇ. ಇದು ನೋಡಿ ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಕೆಲವರು ಒಂದು ಸೈಡು ಎಮ್ಮಿಂಗ್ ಕೇಳ್ತಾರೆ, ಕೆಲವರು ಒಂದೊಂದು ಸೈಡು ಸ್ಟಿಚಿಂಗ್ ಕೇಳಿದ್ರು ಓಕೆ ಅಂತಾರೆ. ಅದು ನೀವು ಅವ್ರಿಗೆ ಯಾವ ಥರ ಇಷ್ಟ. ಇವಾಗ ಒಬ್ಬರು ಎಮ್ಮಿಂಗೇ ಬೇಕು ಅಂತ ಕೇಳೋರು ಇದ್ದಾರೆ, ಒಬ್ಬರು ಸ್ಟಿಚಿಂಗ್ ಬೇಕು ಅಂತ ಕೇಳೋರು ಇದ್ದಾರೆ, ಓಕೆನಾ. ಹಂಗಾಗಿ ನಿಮ್ಮ ಕಸ್ಟಮರು ನಿಮ್ಗೆ ಯಾವ ರೀತಿ ಓಕೆ ಅಂತಾರೆ ಆ ಥರ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಸ್ಟಿಚಿಂಗ್ ಓಕೆ ಅನ್ನೋರು ತುಂಬ ಜನ ಇದ್ದಾರೆ, ಯಾಕೆಂದರೆ ಎಮ್ಮಿಂಗ್ ಹಾಕಿರೋದು ಬಿಚ್ಕೊಂಡ್ಬಿಡುತ್ತೆ, ಬೇಡ ನಮಗೆ ಸ್ಟಿಚಿಂಗ್ಗೆ ಹಾಕೊಟ್ಬಿಡಿ ಅನ್ನೋರು ಇದ್ದಾರೆ, ಓಕೆನಾ. ಹಂಗಾಗಿ ನೀವು ನೋಡಿಕೊಂಡು ಇದು ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಫುಲ್ಲು ಸ್ಟಿಚ್ ಮಾಡ್ಕೊಂಬಿಡಿ ನೋಡಿ, ಇಷ್ಟೇ ಇದು. ಇವಾಗ ಇದು ಫುಲ್ಲು ಈ ಥರ ಸ್ಟ್ರೈಟಾಗಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಅಷ್ಟೇ ನೋಡಿ. ಇದನ್ನು ಹಿಂಗೆ ಬಟ್ಟೆನ ಹಿಂಗೆ ಸವಸ್ಕೊಳ್ಳಿ ಆ ಕಡೆ ನೀಟಾಗಿ. ಇಲ್ಲ ನಿಮ್ಗೆ ಏನಾದರೂ ಒಬ್ರು ಹೆಲ್ಪರ್ ಇದ್ದಾರೆ, ನಿಮ್ಮ ಮನೆಗಳಲ್ಲಿ ಮಕ್ಕಳು ಯಾರು ಇದ್ದರೆ ಸುಮ್ಮನೆ ಹಿಂಗೆ ಇಟ್ಕೊಳ್ಳೋಕೆ ಹೇಳಿ ಅಷ್ಟೇ. ಹಿಂಗೆ ಸುಮ್ಮನೆ ಇಟ್ಕೊಂಡ್ರೆ ನಮಗೆ ಇವಾಗ ಸ್ಟಿಚಿಂಗ್ ಮಾಡುವಾಗ ಹಿಂಗೆ ಜಾರ್ಕೊಳ್ಳೋದು ತಪ್ಪಲ್ಲ, ಹಿಂಗೆ ಇಟ್ಕೊಂಡ್ರೆ ಸಾಕು ಇದ್ದರೆ. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಓಕೆನಾ. ಅಷ್ಟೇ, ಮಕ್ಕಳು ಯಾರಾದರೂ ಇದ್ದರೆ ಸುಮ್ಮನೆ ಇಟ್ಕೊಳ್ಳೋಕೆ ಹೇಳಿ. ಇವಾಗ ಇದನ್ನು ಈ ಥರ ಹಂಚನ್ನ ನೀವು ಬೇಕು ಅಂದರೆ ಈ ಥರ ಸ್ಟಿಚ್ಚು ಮಾಡ್ಕೊಬೋದು, ಇಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಬೋದು. ನಿಮ್ಗೆ ಏನಾದರೂ ಈ ಥರ ಫೋಲ್ಡ್ ಮಾಡೋಕ್ಕಾಗಲ್ಲಪ್ಪ ಅಂದರೆ ಇಲ್ಲೊಂದು ಸ್ಟಿಚ್ ಹಾಕೊಂಬಿಡಿ ಅಷ್ಟೇ, ಓಕೆನಾ. ಈ ರೀತಿ ಇಲ್ಲಿ ರಫ್ ಮಾಡ್ಕೊಳ್ಳಿ, ಈ ರೀತಿ ರಫ್ ಮಾಡ್ಕೊಂಬಿಟ್ರೆ ಆಯಿತು, ಓಕೆನಾ. ಇವಾಗ ಇದನ್ನು ಈ ರೀತಿ ತೆಗೆದ್ಬಿಟ್ಟು ಇವಾಗ ಇಲ್ಲಿಂದ ಮತ್ತೆ ಸ್ಟಿಚ್ ಮಾಡ್ಕೋಬೇಕು, ಓಕೆನಾ. ನೀವು ಸ್ಟಿಚ್ ಮಾಡ್ತೀನಿ ಅಂದರೆ ಈ ರೀತಿ ಸ್ಟಿಚ್ ಮಾಡ್ಬೋದು, ಇಲ್ಲ ಎಮ್ಮಿಂಗ್ ಮಾಡ್ತೀನಿ ಅಂದರೆ ಇವಾಗ ಇಲ್ಲಿಂದ ಎಮ್ಮಿಂಗ್ ಮಾಡ್ಕೋಬೇಕು, ಓಕೆನಾ. ಎಮ್ಮಿಂಗ್ ಮಾಡಬೇಕಾಗುತ್ತೆ. ನಾನು ಸ್ಟಿಚಿಂಗೇ ಮಾಡ್ತಾಯಿದ್ದೀನಿ, ಎಮ್ಮಿಂಗ್ ಏನು ಮಾಡಲ್ಲ, ಓಕೆನಾ. ಇವಾಗ ಇಲ್ಲಿಂದ ಈ ಥರ ಫೋಲ್ಡ್ ಮಾಡಿದ್ದೀವಲ್ಲ, ನೀಟಾಗಿ ಇಟ್ಕೊಳ್ಳೋಣ. ಇಲ್ಲಿ ಸ್ಟಾರ್ಟಿಂಗ್ ರಫ್ ಮಾಡ್ಕೊಳ್ಳಿ. ಇವಾಗ ತುದಿಗೆ ನೀಟಾಗಿ ಅದು ಫಾಲ್ಸ್ ಇರುತ್ತಲ್ಲ, ಫಾಲ್ಸ್ಗೆ ಇಲ್ಲಿ ಸೂಜಿ ಹಿಂಗೆ ಕೆಳಗಿಳಿಸಿ ಹಿಂಗೆ ತಿರುಗಿಸ್ಕೊಳ್ಳಿ, ಓಕೆನಾ. ಮತ್ತೆ ಈ ಬಟ್ಟೆನ ಈ ಥರ ಹಾಕ್ಕೊಳ್ಳಿ, ಓಕೆನಾ. ಇವಾಗ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಥರ ಎಕ್ಸ್ಟ್ರಾ ಬಟ್ಟೆ ದಾರನ ಕಟ್ ಮಾಡಿಬಿಡಿ, ಇದನ್ನು ಸೂಜಿನ ನೀಟಾಗಿ ಇಲ್ಲಿ ತೆಗೆದುಬಿಡಿ, ಈ ರೀತಿ ಇಟ್ಕೊಳ್ಳಿ, ಓಕೆನಾ. ಈ ಥರ ಈ ಬಟ್ಟೆ ನೀಟಾಗಿ ಇರಬೇಕು, ಕೆಳಗಡೆ ಬಟ್ಟೆ ನೀಟಾಗಿರಬೇಕು ನಿಮಗೆ. ನಾನು ಹೇಳ್ತಾ ಇರೋದೇನೆಂದರೆ ಈ ಥರ ಬಾರ್ಡರ್ ಸೀರೆಲ್ಲ ಅಷ್ಟು ಪ್ರಾಬ್ಲಮ್ ಬರೋಲ್ಲ. ಸ್ಮೂತಾಗಿರೋ ಸ್ಯಾರೀಲಿ ನೀವು ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಿರ್ತೀವಿ, ಕೆಳಗಡೆ ಎಲ್ಲ ರಿಂಕಲ್ಸ್ ಬಂದುಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅದಕ್ಕೂ ಒಂದು ಐಡಿಯಾ ಕೊಡ್ತೀನಿ ಯಾವ ರೀತಿ ಅಂತ. ಫಸ್ಟ್ ಇದನ್ನು ಸ್ಟಿಚ್ ಮಾಡಿಬಿಡೋಣ, ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ, ಎಷ್ಟು ನೀಟಾಗಿ ಬರುತ್ತೆ ಅಂದರೆ. ಇದನ್ನು ಈ ಬಟ್ಟೆ ಹಿಂಗೆ ತೊಳ್ಕೊಳ್ಳಿ, ಸ್ಯಾರಿನ ಈ ಥರ ಹಿಂಗೆ ನೀಟಾಗಿ ತೊಳ್ಕೊಳ್ಳಿ. ಯಾರು ಸಪೋರ್ಟ್ಗಿಲ್ಲ ಅಂದರೆ ಈ ಥರ ತೊಳ್ಕೊಂಡು ನೀಟಾಗಿ ಇದನ್ನು ನೀಟಾಗಿ ಹಿಂಗೆ ಇದು ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡಿ, ಓಕೆನಾ. ನೀಟಾಗಿ ಬರುತ್ತೆ.
ಈ ಬಾರ್ಡ್ರ್ ಸ್ಯಾರಿಗಳಲ್ಲಂತೂ ಯಾರಿಗೂ ಏನು ತೊಂದರೆ ಆಗೋಲ್ಲ, ಆರಾಮಾಗಿ ನೀವು ಬಿಗಿನರ್ಸ್ ಆದ್ರೂ ಸ್ಟಿಚ್ ಮಾಡ್ಕೋಬೋದು, ನಿಮಗೆ ಕಷ್ಟ ಆಗೋಲ್ಲ. ಏನಾದರೂ ಸ್ಮೂತಾಗಿರೋ ಸ್ಯಾರಿಗಳಾದರೆ ಸ್ವಲ್ಪ ರಿಂಕಲ್ಸ್ ಬರುತ್ತೆ, ಯಾಕೆಂದರೆ ನಾನು ಹೊಲಿಬೇಕಾದ್ರೆ ತುಂಬಾ ಫೇಸ್ ಮಾಡಿದ್ದೀನಿ. ಜಾಸ್ತಿ ರಿಂಕಲ್ಸ್ ಬಂದು 2-3 ಸಲ ಬಿಚ್ಚಿ ಹಾಕೋದು ಅದೆಲ್ಲ ಮಾಡಿದ್ದೀನಿ. ಒಂದು ಟ್ರಿಕ್ ಇದೆ ಅದಕ್ಕೆ, ಆ ಟ್ರಿಕ್ನ ಯೂಸ್ ಮಾಡ್ಕೊಂಬಿಟ್ರೆ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ, ಒಂಚೂರು ರಿಂಕಲ್ಸ್ ಬರೋಲ್ಲ, ತುಂಬಾ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಓಕೆನಾ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ, ತುಂಬಾ ನೀಟಾಗಿ ಬರುತ್ತೆ. ಫಾಲ್ಸ್ ಹಾಕೋಕ್ಕೆ ಬರೋಲ್ಲ ಅನ್ನೋರು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇಷ್ಟೇನೆ ಇದು. ಒಂದು ದಿನಕ್ಕಿಲ್ಲ ಅಂದ್ರೂ ನೀವು 10ರಿಂದ 20 ಸೀರೆವರೆಗೂ ಹಾಕೋಬೋದು. 5 ನಿಮಿಷಕ್ಕೆ ಹಾಕ್ಬಿಡ್ಬೋದು, ತೊಂದರೆ ಏನಿಲ್ಲ. ಅಷ್ಟು ಸ್ಯಾರಿಗಳನ್ನ ನೀವು ಮಾಡ್ಬೋದು. ನಾನು ಇದು ಅರ್ಜೆಂಟ್ ಕೊಡಬೇಕು ಅದಕ್ಕೆ ಮಾಡ್ತೀನಿ. ಇನ್ನೂ ಒಂದಷ್ಟು ಸ್ಯಾರಿಗಳಿದ್ದಾವೆ, ಅದು ಇನ್ನೂ ಫಾಲ್ಸ್ ತಂದಿಲ್ಲ, ಬಂದಾಗ ತೋರಿಸ್ತೀನಿ ನಾನು. ಓಕೆನಾ, ಆ ಸ್ಯಾರಿಗಳು ಸ್ಟಿಚ್ ಮಾಡುವಾಗ ತೋರಿಸ್ತೀನಿ. ಬೇಕಾದ್ರೆ ಒಂದು ದಿನಕ್ಕೆ ಎಷ್ಟು ನೀವು ಫಾಲ್ಸ್ಗಳನ್ನ ಸ್ಟಿಚ್ ಮಾಡ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ನಿಮಗೇ. ಓಕೆನಾ, ಈ ರೀತಿ ನೀಟಾಗಿ ಇಲ್ಲಿ ಬಂದು ಎಂಡ್ ಮಾಡಿ ಇಲ್ಲಿ ತಿರುಗಿಸ್ಕೊಳ್ಳಿ. ಈ ಥರ ತಿರುಗಿಸ್ಕೊಂಡು ನೀಟಾಗಿ ಇಲ್ಲಿ ಸ್ಟಿಚ್ ಮಾಡ್ಕೊಬಿಡಿ. ಇದನ್ನು ಈ ಥರ ಹಿಂಗೆ ತಗೊಳ್ಳಿ, ಯಾಕೆಂದರೆ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ನೋಡಿ. ಈ ರೀತಿ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಸ್ಟಿಚ್ ಮಾಡಿ ಇಲ್ಲಿ ರಫ್ ಮಾಡ್ಕೊಳ್ಳಿ, ಅಷ್ಟೇ, ಮುಗೀತು ನೋಡಿ. ಫಾಲ್ಸ್ ಹಾಕಿ ಹಾಗೆ ಹೋಯ್ತು ನೋಡಿ. ಎಷ್ಟು ನೀಟಾಗಿ ಬಂದಿದೆ, ಒಂಚೂರು ರಿಂಕಲ್ಸ್ ಬರೋಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ನೀಟಾಗಿ ಬಂದಿದೆ, ಒಂದು ರಿಂಕಲ್ಸು ಕೂಡ ಬಂದಿಲ್ಲ ನೋಡಿ, ಸಕ್ಕತ್ತಾಗಿ ಬಂದಿದೆಯಲ್ಲ. ಈ ರೀತಿ ಸ್ಟಿಚ್ ಮಾಡಿ ನಿಮಗೆ ರಿಂಕಲ್ಸ್ ಬರಲ್ಲ. ಓಕೆನಾ, ಇದಾಯಿತು. ಇವಾಗ ಸ್ಮೂತಾಗಿರೋ ಸ್ಯಾರಿ ತೋರಿಸ್ಕೊಡ್ತೀನಿ ಬನ್ನಿ, ಯಾವ ರೀತಿ ಅದನ್ನು ಆಗಿರೋ ಸ್ಯಾರಿಗಳನ್ನ ನೀವು ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ತುಂಬಾ ಸ್ವಲ್ಪ ರಿಸ್ಕಿನೇ ಇದು. ಏನಕ್ಕಪ್ಪ ಅಂದರೆ ಇದು ಸ್ಮೂತ್ ಇರುತ್ತಲ್ಲ, ಹಾಗಾಗಿ ಇದೇನಾಗುತ್ತೆ, ಸರಿಯುತ್ತೆ ಬಟ್ಟೆ. ಹಂಗಾಗಿ ನೀವು ಒಂದು 2-3 ಸಲನಾದರೂ ಹಿಂಗೆ ತೆಗೆದು ಹಾಕಿ ಇದು ಮಾಡಬೇಕಾಗುತ್ತೆ. ಓಕೆನಾ, ಇದಕ್ಕೆ ಬ್ಲಾಕ್ ಥರ ಹಾಕೊಳ್ಳಿ. ಫಸ್ಟು ಈ ಥರ ಸೀರೆಗಳಲ್ಲಿ ಯಾವುದೇ ಆದರೂ ಅಷ್ಟೇ ಉಲ್ಟಾ ಸೀದಾ ನೋಡ್ಕೊಳ್ಳಿ ಫಸ್ಟು. ಆಮೇಲೆ ಡಿಸೈನ್ ನೋಡ್ಕೊಳ್ಳಿ. ಈ ಥರ ಡಿಸೈನ್ ಇರುತ್ತಲ್ಲ, ಇದು ಉಲ್ಟಾ ಸೀದಾ ಆಗಿಬಿಡುತ್ತೆ. ನಾವು ಹೊಲಿಯೋ ಗಾಬರಿಲಿ ನೋಡ್ಕೊಳ್ಳೋಕ್ಕೆ ಹೋಗಲ್ಲ, ಸುಮ್ಮನೆ ಹೊಲ್ದುಬಿಡ್ತೀವಿ, ಅವಾಗೇನಾಗುತ್ತೆ ಉಲ್ಟಾ ಸೀದಾ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆಮೇಲೆ ಬಾರ್ಡರ್ ಇದ್ದರೆ ನಿಮ್ಗೆ ಏನು ತೊಂದರೆ ಆಗೋಲ್ಲ, ಲೇಸ್ಗಳು ಆ ಥರ ಇದ್ದರೆ ಅವಾಗ ನಿಮಗೆ ಒಂದು ಕಡೆ ಇರೋದ್ರಿಂದ ಗೊತ್ತಾಗ್ಬಿಡುತ್ತೆ. ಓಕೆನಾ, ಹಂಗಾಗಿ ಇದು ಉಲ್ಟಾ ಸೀದಾ ಫಸ್ಟ್ ನೋಡ್ಕೊಳ್ಳಿ. ಫಸ್ಟಿಗೆ ನಾನು ಹೇಳ್ದಂಗೆ ಈ ರೀತಿ ತೊಗೊಳ್ಳಿ. ಈ ರೀತಿ 2 ಗೇಣು ತೊಗೊಳ್ಳಿ. ನಿಮ್ಮ ಕೈಯಲ್ಲಿ ಈ ಥರ 2 ತೊಗೊಳ್ಳಿ. 2 ತೊಗೊಂಡ್ರು ಸಾಕು. ಇಲ್ಲ ನೀವು ಟೇಪಲ್ಲಿ ಅಳತೆ ಮಾಡ್ಕೋತೀನಿ ಅಂದರೆ 1/4 ಮೀಟ್ರ್ ಬಿಡಿ. ಓಕೆನಾ, 25 ಸೆಂಟಿಮೀಟ್ರ್ ಬಿಟ್ಟರೆ ಸಾಕು. ಸೆಂಟಿಮೀಟ್ರು ಅಲ್ಲಿ ಮೀಟ್ರ್ ಬಿಟ್ಬಿಟ್ಟಿರಾ, ಸೆಂಟಿಮೀಟ್ರು. ಓಕೆನಾ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಆಗಲೇ ತೋರಿಸ್ದೆ ನಿಮಗೆ. ಇದು ಹೀಗೆ ಫೋಲ್ಡ್ ಮಾಡ್ಕೋತೀನಿ ಅಂದರೆ ಏನು ತೊಂದರೆ ಇಲ್ಲ, ಈ ಥರ ಫೋಲ್ಡ್ ಮಾಡ್ಕೋಬೋದು. ಇಲ್ಲಪ್ಪ ನಮ್ಗೆ ಫೋಲ್ಡ್ ಮಾಡೋಕ್ಕಾಗಲ್ಲ, ಹಿಂಗೆ ಸ್ಟಿಚ್ಚೇ ಮಾಡ್ಕೋತೀವಿ ಅಂದರೆ ಈ ಥರ ಸ್ಟಿಚ್ ಮಾಡ್ಕೋಬೋದು. ಓಕೆನಾ, 2 ಆಪ್ಷನು ಇದೆ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂತು. ಓಕೆನಾ, ಈ ರೀತಿ 2 ಕಡೆನೂ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ 2 ಕಡೆನೂ ಸ್ಟಿಚ್ ಮಾಡ್ಕೊಳ್ಳಿ. ಇದರಲ್ಲೂ ಅಷ್ಟೇ ಉಲ್ಟಾ ಸೀದಾ ನೋಡ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇನೇ ಇದು ನೋಡಿ, ಆಯಿತು. ಇವಾಗ ಇದನ್ನು ನಾನು ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿ ತೋರಿಸ್ಕೊಡ್ತೀನಿ. ಈ ರೀತಿ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ ನೋಡ್ಕೊಳ್ಳಿ. ಆಲ್ರೆಡಿ ಇದು ಕೆಳಗಡೆ ಲೇಸ್ ಇದೆ, ಈ ಕಡೆ ಇಲ್ಲಿ ಲೇಸ್ ಬಂದಿದೆ ನೋಡಿ, ಈ ಕಡೆ ಲೇಸ್ ಇದೆ. ಸದ್ಯ ಇದು ಲೇಸ್ ಬಂದ್ಬಿಟ್ಟು ನಮಗೆ ಸೈಡಲ್ಲಿದೆ, ಇಲ್ಲಿ ಸ್ಟಿಚ್ ಮಾಡ್ಬೋದು. ತುದಿಲಿ ಒಂದೊಂದು ಲೇಸು ಫುಲ್ಲು ಲಾಸ್ಟು ಕೊಟ್ಬಿಡ್ತಾರೆ, ನಾವು ಸ್ಟಿಚ್ಚು ಮಾಡೋಕ್ಕಾಗಲ್ಲ, ಆಗಿರುತ್ತೆ ನೋಡಿ. ಈ ಥರ ಸ್ಮೂತಾಗಿರೋ ಸ್ಯಾರಿಗಳು ನೋಡಿ, ನಾವು ಹಿಂಗೆ ಇಡ್ತಾ ಇದ್ರೆ ಜಾರ್ಕೊಂಡು ಹೋಗ್ತಾ ಇರುತ್ತೆ. ಓಕೆನಾ, ನೀವು ಇದೇ ರೀತಿ ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ಅದು ಆ ಕಡೆ ಈ ಕಡೆ ಜಾರ್ಕೊಳ್ಳುತ್ತೆ. ಓಕೆನಾ, ಈ ರೀತಿ ಇದನ್ನು ಇಟ್ಕೊಳ್ಳಿ. 2 ಕರೆಕ್ಟಾಗಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿ ನೋಡಿ. ಸ್ಟಿಚ್ ಆಯಿತು ನೋಡಿ. ಇದು ಹಿಂಗೆ ಜಾರ್ಕೋತಾ ಇರುತ್ತೆ, ಅದಕ್ಕೆ ಹೇಳಿದ್ದು ನಾನು, ಒಬ್ಬರು ಸಪೋರ್ಟ್ ಆದರೂ ಬೇಕು. ಇಲ್ಲ ಈ ಥರ ಫುಲ್ಲು ಸ್ಯಾರಿನ ಈ ಥರ ಮೇಲೆ ಹಾಕ್ಕೊಳ್ಳಿ. ಓಕೆನಾ, ಈ ಥರ ಹಾಕೊಂಬಿಡಿ, ಆವಾಗ ನಿಮಗೆ ಸರಿಯಲ್ಲ. ಓಕೆನಾ, ಈ ರೀತಿ ಇಟ್ಕೊಳ್ಳಿ. ಈಗ ಇಲ್ಲಿ ಮೇಯ್ನಾಗಿ ನೀವು ಸರಿ ಮಾಡ್ಕೋಬೇಕಾಗಿರೋದು ಇದೆ ನೋಡಿ. ಇಲ್ಲಿ ಸ್ಟಾರ್ಟಿಂಗು ನೀಟಾಗಿರ್ಬೇಕಿದು. ಓಕೆನಾ, ಇಲ್ಲಿ ಸುಕ್ಕು ರಿಂಕಲ್ಸು ಏನು ಬರಬಾರ್ದು, ಆ ರೀತಿ ಸರಿ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಸ್ಟಾರ್ಟಿಂಗಲ್ಲೇ ನಿಮ್ಗೆ ಮೇನು. ಇಲ್ಲಿ ನೀವು ಹೆಚ್ಚು ಕಮ್ಮಿ ಮಾಡಿದ್ರೆ ನಿಮ್ಗೆ ಫುಲ್ಲು ಸ್ಟಾರ್ಟಿಂಗಿಂದ ಇಲ್ಲಿ ಹೆಚ್ಚು ಕಮ್ಮಿ ಆಗಿರೋದು ಒಳಗಡೆ ಫುಲ್ಲು ನುಳ್ಕೆ ಥರ ಬಂದುಬಿಡುತ್ತೆ, ಅಂದರೆ ರಿಂಕಲ್ಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಸರಿ ಮಾಡಿಕೊಂಡ್ರೆ ನಿಮಗೆ ಫುಲ್ಲು ಇನ್ನು ಸ್ಟಾರ್ಟಿಂಗಿಂದನೂ ಚೆನ್ನಾಗಿ ಬರುತ್ತೆ. ಓಕೆನಾ, ನೋಡಿ ಸ್ಮೂತಾಗಿರೋ ಸ್ಯಾರಿ ಹೆಂಗೆ ಜಾರ್ಕೊಂಡು ಹೋಗ್ತಾಯಿದೆ. ಈಗ ಫುಲ್ಲು ಈ ಥರ ಇಟ್ಕೊಳ್ಳಿ. ನಾನು ಹೇಳ್ದಂಗೆ ಯಾವ್ದಾರು ಮಕ್ಕಳಿದೆ ಹಿಂಗೆ ಇಟ್ಕೊಳ್ಳೋಕೆ ನೀವು ಸ್ಮೂತಾಗಿ ಹಿಂಗೆ ಇಟ್ಕೊಂಡ್ರೆ ನೀವು ಸ್ಟಿಚ್ ಮಾಡ್ಕೊಂಡು ಹೋದ್ರೆ ಆರಾಮಾಗಿದೆ ಇದಾಗುತ್ತೆ. ಓಕೆನಾ, ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಇಷ್ಟೇನೇ ಇದು. ಇವಾಗ ಎಕ್ಸ್ಟ್ರಾ ದಾರ ಇರೋದನ್ನು ಕಟ್ ಮಾಡ್ಕೊಂಬಿಡಿ. ಓಕೆನಾ, ಈ ರೀತಿ ಬಂತು ನೋಡಿ. ಈ ರೀತಿ ಇದನ್ನು ನಾನು ಮುಖ್ಯವಾಗಿ ಹೇಳ್ತಾ ಇರೋದು, ನೀಟಾಗಿ ಇಟ್ಕೊಳ್ಳಿ. ಇಲ್ಲಿಂದ ಈ ಥರ ಒಂದು ಗುಂಡು ಪಿನ್ ತೊಗೊಳ್ಳಿ.
ಇವಾಗ ಇಲ್ಲಿ ನೀಟಾಗಿ ನಿಮಗೆ ಇಲ್ಲಿ ರಿಂಕಲ್ಸ್ ಎಲ್ಲನೂ ಈ ಕಡೆ ನೀಟಾಗಿ ನೀವು ಬೇಕಿಲ್ಲಿ ನೀವು ಇಲ್ಲಿ ರಿಂಕಲ್ಸ್ನ ಅವಾಯ್ಡ್ ಮಾಡ್ಕೋಬೇಕು. ಈಗ ಹಾಕಿ ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ, ಫಸ್ಟು ಗುಂಡು ಪಿನ್ ಹಾಕ್ಕೊಳ್ಳಿ ಆಯಿತಾ. ಫಸ್ಟ್ ಇಲ್ಲಿ ಹಾಕಲೇಬೇಕು ನೀವು, ಇಲ್ಲಿ ಹಾಕಿದ್ರೇ ನೆಕ್ಸ್ಟ್ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ. ಈ ರೀತಿ ನೀಟಾಗಿ ಒಂದೇ ಸೈಡಲ್ಲಿ ಎರಡೂ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಓಕೆನಾ. ಈ ರೀತಿ ನೀಟಾಗಿ ಒಂದೊಂದು ಚೂರು ಎಳ್ಕೊಳ್ಳಿ, ಜಾಸ್ತಿ ಎಳೆದಾಗ ಮತ್ತೆ ಅದು ಜಾರ್ಕೋತಾ ಇರುತ್ತೆ ಬಟ್ಟೆ. ಇದೊಂದು ಮಿಷಿನ್, ಚಿಕ್ಕ ಮಿಷಿನ್ ಆದರೂ ಸರಿ ದೊಡ್ಡ ಮಿಷಿನ್ ಆದರೂ ಸರಿ ಈ ಥರ ಇಟ್ಕೊಂಬಿಡಿ, ಅವಾಗ ಏನಾಗುತ್ತೆ ನಿಮಗೆ ಬಟ್ಟೆ ಜಾರ್ಕೊಳ್ಳಲ್ಲ, ಸ್ಟಿಚಿಂಗ್ ಮಾಡೋ ಈಸಿ ಆಗುತ್ತೆ ಓಕೆನಾ. ಇಷ್ಟೇ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಫಸ್ಟು ಒಂದು ಸೈಡ್ ಸ್ಟಿಚ್ ಮಾಡೋವಾಗ ಏನು ತೊಂದರೆ ಇರಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನೀವು ಇನ್ನೊಂದು ಸೈಡು ಸ್ಟಿಚ್ ಮಾಡುವಾಗಲೇ ಸ್ವಲ್ಪ ಪ್ರಾಬ್ಲಮ್ ಆಗೋದು ಓಕೆನಾ. ಈ ಥರ ನೀವು ಫಾಲ್ಸ್ ಹಾಕಿನೂ ಕೂಡ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ಬೋದು. ಬಿಗಿನರ್ಸು ಕೂಡ ಇವಾಗ ಸ್ಟಿಚ್ಚಿಂಗೇ ಬರಲೇಬೇಕು ಅಂತ ಏನಿಲ್ಲ, ನೀವು ಆರಾಮಾಗಿ ಈ ಥರದ್ದು ಫಾಲ್ಸ್ಗಳನ್ನ ತಂದು ಈ ಥರ ಸ್ಟಿಚ್ ಮಾಡಿ ಸ್ವಲ್ಪ ಸ್ಟಿಚ್ಚಿಂಗ್ ಬಂದರೆ ಸಾಕು. ಇದಕ್ಕೆಲ್ಲ ಏನು ನೀವು ಕಟಿಂಗು ಅವೆಲ್ಲ ಏನೂ ಅವಶ್ಯಕತೆ ಇಲ್ಲ. ನಿಮ್ಗೆ ಸ್ಟಿಚ್ಚಿಂಗ್ ಒಂದು ಬಂದರೆ ಈ ಥರ ನೀಟಾಗಿ ಫಾಲ್ಸ್ಗಳನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ಇದ್ರ ಜೊತೆಗೆ ನೀವು ಚಿಕ್ಕದಾಗಿ ಫಾಲ್ಸ್ ಜೊತೆಗೆ ಉಕ್ಸ್ ಹಾಕೋದು, ಎಮ್ಮಿಂಗ್ ಮಾಡೋದು, ಇದನ್ನೆಲ್ಲನೂ ಕೂಡ ನೀವು ಮಾಡ್ಬೋದು ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಆಯಿತಾ. ನೋಡಿ ಎಷ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೋದು ಈ ಥರ ಓಕೆನಾ. ಈ ಥರ ಸೈಡ್ ಇಟ್ಕೊಂಡ್ಬಿಟ್ರೆ ಬಟ್ಟೆನ ಈ ಥರ ಸ್ವಲ್ಪನೇ ಎಳ್ಕೊಂಡು ಈ ಥರ ನೀಟಾಗಿ ಸ್ಟಿಚ್ ಮಾಡಿ ಓಕೆನಾ. ನೋಡಿ ಇಷ್ಟೇ ಇದು ಫಾಲ್ಸು. ಕೆಲವ್ರಿಗೆ ತುಂಬ ಜನಕ್ಕೆ ನಾನು ಒಂದು ಲೈನಿಂಗ್ ಅಂಗಡಿಗೆ ಹೋಗಿದ್ದಾಗ ಅವ್ರು ಕೇಳಿದಾಗ ನನಗೊಂಥರ ನಗುನೇ ಬಂತು. ಆದರೆ ಅನ್ನಿಸ್ತು ನನಗೆ ಆಮೇಲೆ, ನಾವು ಕಲ್ತಿರೋದನ್ನ ನಮಗೇನು ಅನಿಸಲ್ಲ. ಈಗ ಕಲಿತಿರೋರಿಗೆ ಪಾಪ ಹೆಂಗೆ ಹೊಲಿಯೋದು ಅವ್ರನ್ನ ಲೈನಿಂಗ್ ಅಂಗಡಿಯವ್ರನ್ನೇ ಕೇಳಿದ್ರು, ಇದು ಹೆಂಗೆ ಹೊಲಿಯೋದು ಫಾಲ್ಸ್ನ ಅಂತ ಕೇಳ್ತಾಯಿದ್ರು. ನನಗೆ ಅವಾಗ ಅನ್ನಿಸ್ತು, ಅಲ್ಲ ಫಾಲ್ಸ್ ಹೊಲಿಯೋದು ಏನು ದೊಡ್ಡ ಕೆಲಸನ ಇವ್ರು ಹಿಂಗೆ ಕೇಳ್ತಿದ್ದಾರಲ್ಲ ಅನ್ನಿಸ್ತು. ಅಂದರೆ ಆ ಥರ ಈಗ ಕಲಿತಾ ಇರೋರಿಗೆ ಅದೂ ಒಂದು ದೊಡ್ಡ ಕೆಲಸ ಅಂತಲೇ ಅನ್ನಿಸ್ತು ನನಗೆ. ಆಮೇಲೆ ನಾವು ಕಲ್ತಿರೋರ್ಗೇನು ಅನಿಸಲ್ಲ, ಇವಾಗ ಕಲಿತಾ ಇರೋರಿಗೆ ಅಯ್ಯೋ ಹೆಂಗಪ್ಪ ಹೊಲಿಯೋದು ಅನ್ನೋದು ಇರುತ್ತಲ್ವ. ಇವಾಗ ಸುಮ್ಮನೆ ಆಚೆ ಕೊಡೋ ಬದಲು ಇವಾಗ ಮಿಷಿನ್ ಇರುತ್ತೆ, ಅಯ್ಯೋ ನಾವೇ ಸ್ಟಿಚಿಂಗ್ ಮಾಡ್ಕೊಂಬಿಡೋಣ, ಸುಮ್ಮನೆ ಯಾಕೆ ಹೊರಗಡೆ ಎಲ್ಲ ದುಡ್ಡು ಕೊಡೋದು ಅನ್ನೋದು ಇದ್ದೇ ಇರುತ್ತಲ್ವ. ಹಾಗಾಗಿ ಅವರು ಇದು ಫಾಲ್ಸ್ ತೊಗೊಂಡಲ್ಲ ಅಲ್ಲೇ ಕೇಳ್ತಾಯಿದ್ರು. ನಾನು ಏನೋ ತೊಗೊಳಕ್ಕೆ ಹೋಗಿದ್ದೆ, ಅವಾಗ ಕೇಳ್ತಾಯಿದ್ರು. ಅವಾಗ ನಾನು ಹೇಳ್ದೆ ಈ ಥರ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡಿ, ಫಸ್ಟ್ ಈ ಥರ ಕೆಳಗಡೆ ಫೋಲ್ಡ್ ಮಾಡ್ಕೊಂಬಿಟ್ಟು ಆಮೇಲೆ ಈ ಥರ ಎರಡೂ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇನೆ ಅಂತ ನಾನು ಹೇಳ್ಕೊಟ್ಟೆ. ಅಂಗಡಿಯವರು ಹೇಳ್ಕೊಟ್ರು. ಆ ಥರ ಕೆಲವ್ರಿಗೆ ಫಾಲ್ಸ್ ಹಾಕೋಕ್ಕೆ ಗೊತ್ತೇ ಇರೋದಿಲ್ಲ, ಅದಕ್ಕೋಸ್ಕರ ನೋಡಿ ಈ ಥರ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಇಲ್ಲ ಇನ್ನೂ ಯಾವುದಾದ್ರೂ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಆ ಥರದ ವೀಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ. ಯಾಕೆಂದರೆ ನಿಮಗೂ ಒಂದು ಹೆಲ್ಪ್ ಆಗುತ್ತೆ, ಹಂಗಾಗಿ ನಾನು ಆ ಥರದ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ. ಇವಾಗ ಈ ಥರ ಒಂದು ಕಡೆ ಸ್ಟಿಚ್ ಆದಮೇಲೆ ಇವಾಗ ಇದನ್ನು ಈ ಥರ ನೀವು ಉಲ್ಟಾ ಇಟ್ಕೊಂಡ್ರೆ ಇಲ್ಲೇನಾಗುತ್ತೆ, ಹಿಂಗೆ ರಿಂಕಲ್ಸ್ ಬರೋದು ಹಿಂಗಾಗೋದು ಆಗ್ಬಿಟ್ಟಿರುತ್ತೆ. ನೀವು ಆರಾಮಾಗಿ ಇವಾಗ ಸ್ಟಿಚಿಂಗ್ ಮಾಡ್ಕೊಂಡು ಹೋಗ್ಬಿಡ್ತೀರ ಅಂದ್ಕೊಳ್ಳಿ, ಈ ಥರ ಉಲ್ಟಾ ಇಟ್ಕೊಂಡು ಹಿಂಗೆ ಸ್ಟಿಚಿಂಗ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಇದು ಹಿಂಗೆ ರಿಂಕಲ್ಸು ಇಲ್ಲ ಹಿಂಗೆ ರಿಂಕಲ್ಸ್ ಬಂದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಫಸ್ಟ್ ಏನು ಮಾಡಿ, ಒಂದೊಂದನ್ನು ನೀಟಾಗಿ ಈ ಥರ ಸ್ಮೂತಾಗಿರೋ ಸ್ಯಾರಿಗೆ ಹತ್ತತ್ರನೇ ಹಾಕಿ, ದೂರ ಹಾಕಬೇಡಿ. ಈ ಥರ ನೀವ್ಕೊಂಡು ನೀಟಾಗಿ ಸ್ವಲ್ಪ ಹತ್ತತ್ರನೇ ಹಾಕ್ಕೊಳ್ಳಿ. ಏನಕ್ಕಪ್ಪ ಅಂದರೆ ನೀವು ದೂರ ಹಾಕಿದ್ರೆ ಮತ್ತೆ ಅಲ್ಲಿ ರಿಂಕಲ್ಸ್ಗಳು ಬಂದ್ಬಿಡುತ್ತೆ ಓಕೆನಾ. ಇವಾಗ ಹತ್ತತ್ರ ಹಾಕೋದ್ರಿಂದ ನಿಮಗೆ ಈ ಬಟ್ಟೆ ಆ ಕಡೆ ಈ ಕಡೆ ಸರಿಯೋಕ್ಕೆ ಹೋಗಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ. ಅದೇನು ತೊಂದರೆ ಆಗೋಲ್ಲ. ಪಿನ್ ಹಾಕಿ ಏನು ಒಂದು ಸ್ಟಿಚ್ ಮಾಡಾದ್ಮೇಲೆ ತೆಗೆದುಬಿಡ್ಬೋದು ಓಕೆನಾ. ಹಾಗಾಗಿ ಒಂದು ಸ್ವಲ್ಪ ಹತ್ತತ್ರನೇ ಒಂದೊಂದು ಮಾರ್ಗೆ ಒಂದೊಂದು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಳ್ಳೋದ್ರಿಂದ ನಿಮಗೆ ಈ ಥರ ರಿಂಕಲ್ಸ್ ಅಂತ ಅವಾಯ್ಡ್ ಆಗುತ್ತೆ. ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ಸ್ಮೂತಾಗಿರೋ ಸ್ಯಾರಿಗಳಿಗೆ ಇದು ಯೂಸ್ ಮಾಡ್ಕೊಳ್ಳಿ ಓಕೆನಾ. ಈ ಥರ ಸ್ಮೂತಾಗಿರೋ ಸ್ಯಾರಿಗಳಿಗೆ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಅಂದರೆ ಒಂಚೂರು ರಿಂಕಲ್ಸ್ ಬರಲ್ಲ. ಪಿನ್ ಏನು ತೊಂದರೆ ಏನಿಲ್ಲ. ಅಯ್ಯೋ ಏನಪ್ಪ ಪಿನ್ನು ಇಷ್ಟೊಂದು ಚುಚ್ಚಬೇಕು ಅಂತ ಅಂದ್ಕೊಳ್ಳೋಕೆ ಹೋಗಲೇಬೇಡಿ, ಯಾಕೆಂದರೆ ನೀಟಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ತೆಗೆದುಬಿಡ್ಬೋದು, ಅದೇನು ಒಂದು 5 ನಿಮಿಷವೂ ಇರಲ್ಲ ಓಕೆನಾ. ಸ್ಟಿಚಿಂಗ್ ಆದ ತಕ್ಷಣ ನೀವು ತೆಗೆದುಬಿಡ್ಬೋದು. ಅವಾಗೇನಾಗುತ್ತೆ, ನೀಟಾಗಿ ಫಿನಿಶಿಂಗ್ ಇರುತ್ತೆ, ನಿಮ್ಗೆ ತೊಂದರೆನೂ ಇರಲ್ಲ. ನೀವು ಏನಾದರೂ ಎಮ್ಮಿಂಗ್ ಮಾಡ್ತೀನಿ ಅಂದ್ರೂ ಈ ಥರ ಹಾಕೋಬಿಡಿ. ಇವಾಗ ಎಮ್ಮಿಂಗ್ ಮಾಡ್ಕೊಂಡು ಹೋದರೆ ಬಟ್ಟೆ ಆ ಕಡೆ ಈ ಕಡೆ ರಿಂಕಲ್ಸ್ ಬರಲ್ಲ. ನೀವು ಹಂಗೆ ಮಾಡ್ತೀನಿ ಅಂದರೆ ಇದೇನಾಗುತ್ತೆ, ಹಿಂಗೆ ಹೇಳ್ಕೊಳ್ಳೋದು ಆಗೇನಾಗುತ್ತೆ, ನೀವು ಮತ್ತೆ ಬಿಚ್ಚಬೇಕು ಹಾಕಬೇಕು. ಇಲ್ಲ ನೀವು ಹಂಗೆ ಕಳಿಸಿದ್ರಿ ಅಂದರೆ ಮತ್ತೆ ಅವರು ಸರಿಯಾಗಿ ಬಂದಿಲ್ಲ, ಸರಿಯಾಗಿ ಮಾಡ್ಕೊಡಿ ಅಂತ ರಿಟರ್ನ್ ಕೊಟ್ಟು ಕಳಿಸ್ತಾರೆ ಓಕೆನಾ. ಅದಕ್ಕೆ ರಿಟರ್ನ್ ತರೋ ಥರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾವುದೇ ಆದರೂ ಅಷ್ಟೇ ನೀಟಾಗಿ ಒಂದು ಸಲ ಅಲ್ದಾರೆ ಇನ್ನೊಂದು ಸಲ ಮಾಡಿ ಕಳಿಸಿ. ಅವಾಗೇನಾಗುತ್ತೆ, ಒಂದು ಸಲ ರಿಟರ್ನ್ ಬಂದರೆ ಮತ್ತೆ ಅವರು ಇನ್ನೊಂದನ್ನು ಚೆಕ್ ಮಾಡ್ತಾ ಇರ್ತಾರೆ, ಸರಿಯಾಗಿ ಮಾಡಿಲ್ಲ ಅಂದರೆ ಅವ್ರಿಗೆ ಸಮಾಧಾನ ಇರಲ್ಲ. ಅದಕ್ಕೋಸ್ಕರ ಅವರು ಫಸ್ಟ್ ಕೇಳೋಕ್ಕೆ ಮುಂಚೆ ನೀವೇ ರೆಡಿ ಮಾಡಿ, ಅವ್ರು ಇನ್ನೊಂದು ಸಲ ತಿರ್ಗಾ ರಿಟರ್ನ್ ತರಬಾರ್ದು. ಆ ರೀತಿ ಮಾಡ್ಕೋಬೇಕು ನೀವು ಓಕೆನಾ. ಈ ರೀತಿ ನೋಡಿ, ಇಲ್ಲಿವರೆಗೂ ನಾನು ಎಷ್ಟು ಪಿನ್ ಆಗುತ್ತೋ ಅಷ್ಟು ಒಂದೊಂದು ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡ್ರೆ ಸಾಕು ಓಕೆನಾ. ನೋಡಿ
ಈ ಮೂಲೆಯಲ್ಲಿ ನೀಟಾಗಿ ಹಾಕ್ಕೊಳ್ಳಿ. ಈ ಥರ ನೋಡಿ, ಇವಾಗ ಈ ಥರ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬಟ್ಟೆ ಒಂಚೂರು ರಿಂಕಲ್ಸ್ ಬರೋಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಬೇಕಾದ್ರೆ ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಇವಾಗ ಈ ಥರ ತೆಳ್ಳಗಿರೋ ಸೀರೆಗೆ ನೀವು ಮೇಲೇ ಸ್ಟಿಚ್ ಹಾಕೋಬೋದು. ಓಕೆನಾ, ಬೇರೆದಕ್ಕಾದರೆ ನೀವು ಕೆಳಗಡೆಯಿಂದ ಸ್ಟಿಚ್ ಮಾಡಬೇಕು. ಇವಾಗ ಇದು ಮೇಲೆ ಕಾಣಿಸುತ್ತಲ್ವ, ಇಲ್ಲಿಂದನೇ ಸ್ಟಿಚ್ ಮಾಡ್ಬೋದು. ತೋರಿಸ್ತೀನಿ ರೀ. ಇವಾಗ ಇದೇ ರೀತಿ ಇಟ್ಕೊಳ್ಳಿ. ಹಿಂಗೆ ನೋಡಿ, ಇಲ್ಲಿ ಹೇಗಿದೆ ಹಾಗೇ ಇಟ್ಕೋಬೇಕು. ಓಕೆನಾ, ನೋಡಿ ಈ ರೀತಿ ಇಟ್ಕೊಂಡು ನೀಟಾಗಿ ರಫ್ ಮಾಡಿ ಮತ್ತೆ ಹೀಗೆ ಇದನ್ನು ನೀಟಾಗಿ ಈ ರೀತಿ ತೊಗೊಳ್ಳಿ. ನೋಡಿ ಈ ರೀತಿ ತೊಗೊಂಡು ಸ್ಟಿಚ್ ಮಾಡಿ. ಓಕೆನಾ, ಅವಾಗೇನಾಗುತ್ತೆ, ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ, ಇಷ್ಟೇ. ಇವಾಗ ಈ ಕಡೆಯಿಂದ ನೋಡಿ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ಈ ಸೂಜಿನ ಸ್ವಲ್ಪ ಈ ರೀತಿ ಇಟ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಬನ್ನಿ. ಯಾಕೆಂದರೆ ಇನ್ನು ಮೇಲ್ಗಡೆನೇ ಕಾಣಿಸ್ತಾ ಇದೆಯಲ್ಲ ನಿಮಗೆ ಫಾಲ್ ಹಚ್ಚಿರೋದು, ಅದನ್ನು ನೀಟಾಗಿ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಬನ್ನಿ. ನಿಮಗೆ ಈ ಸೂಜಿ ಇವಾಗ ಸ್ಟಿಚ್ ಮಾಡ್ತಾ ಇರ್ತೀರಲ್ಲ ಹಂಗೆ ತೆಗೆದುಬಿಡಿ. ನೋಡಿ ಈ ರೀತಿ ತೆಗೆದುಬಿಡಿ, ಇಲ್ಲಾಂದ್ರೆ ಆಮೇಲೆ ತೊಗೊಂಡ್ರು ಆಗುತ್ತೆ, ಅದೇನು ತೊಂದರೆ ಏನಿಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟು. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ, ನಿಮಗೇನು ತೊಂದರೆ ಆಗೋಲ್ಲ. ಇವಾಗ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ, ಈ ಥರ ಸಾಫ್ಟಾಗಿರೋ ಸ್ಯಾರಿಗೆ ಈ ಟ್ರಿಕ್ನ ಉಪಯೋಗಿಸಿ ನೀವು ತುಂಬ ಈಸಿಯಾಗಿ ಎಷ್ಟು ಸೀರೆ ಬೇಕಾದರೂ ಈ ಥರ ಗುಂಡು ಪಿನ್ಗಳು ಹಾಕ್ಕೊಂಬಿಟ್ಟು ನೀವು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಓಕೆನಾ, ತುಂಬ ಸೀರೆಗಳನ್ನ ಸ್ಟಿಚ್ ಮಾಡ್ಬೋದು. ಇವಾಗ ಅಂಗಡಿಗಳಲ್ಲಿ ಅಂತಂದು ಮಾಡ್ತೀನಿ ಅಂದರೆ ನೀಟಾಗಿ ಈ ರೀತಿ ಮಾಡಿ ಎಮ್ಮಿಂಗು ಮಾಡ್ಕೋಬೋದು. ನೀವು ಈ ಥರ ಪಿನ್ ಹಾಕ್ಬಿಟ್ಟು ಎಮ್ಮಿಂಗ್ ಮಾಡೋದ್ರಿಂದನೂ ನೀಟಾಗಿ ಬರುತ್ತೆ. ಓಕೆನಾ, ಎಮ್ಮಿಂಗ್ ಮಾಡ್ಕೋಬೋದು. ಆಮೇಲೆ ಪಿನ್ನಗಳನ್ನ ತೆಗೆದುಬಿಡ್ಬೋದು. ನನಗೆ ಯಾವ ಐಡಿಯಾ ಹೇಳ್ಕೊಟ್ಟಿದ್ರು ಅಂದರೆ, ನಾನು ಎಮ್ಮಿಂಗು ಫಾಲ್ಸು ಹಾಕಬೇಕಾದ್ರೆ ನಮಗೆ ಈ ಥರ ಗುಂಡು ಪಿನ್ ಐಡಿಯಾ ಕೊಟ್ಟಿರಲಿ, ಇದು ನಾನೇ ಮಾಡ್ಕೊಂಡಿರೋದು. ನಮಗೆ ಆವಾಗ ಒಂದು ಸೂಜಿಗೆ ದಾರ ಹಾಕೊಂಡ್ಬಿಡೋದು, ಎಮ್ಮಿಂಗ್ ಸೂಜಿಗೆ ಹಾಕೊಂಡ್ಬಿಟ್ಟು ಈ ಥರ ಒಂದು ಕಡೆ ಸ್ಟಿಚ್ ಮಾಡಿಬಿಟ್ಟು ಇವಾಗ ಇನ್ನೊಂದು ಕಡೆ ಈ ಥರ ನೀಟಾಗಿ ನೀವ್ಕೊಂಡ್ಬಿಟ್ಟು ಉದ್ದಕ್ಕೆ ಇಲ್ಲಿಂದ ಎಮ್ಮಿಂಗು ಅಂದರೆ ದೊಡ್ಡದಾಗಿ ಅಲ್ಲಲ್ಲ ನಾಟ್ ಹಾಕೊಂಡು ಹೋಗ್ಬಿಡೋದು, ಒಂದು ದಾರ ಪೋಣಿಸ್ಕೊಂಡು. ಆ ಥರ ಹೇಳ್ಕೊಟ್ಟಿದ್ರು. ಆ ಥರ ಮಾಡ್ಕೊಂಬಿಟ್ಟು ಅವಾಗ ಆ ಬಟ್ಟೆ ಆ ಕಡೆ ಈ ಕಡೆ ಸರಿಯಲ್ಲ, ಆಮೇಲೆ ಎಮ್ಮಿಂಗ್ ಮಾಡ್ಕೊಂಬನ್ನಿ ನೀಟಾಗಿರುತ್ತೆ ಅಂತ ಹೇಳ್ಕೊಟ್ಟಿದ್ರು. ನಾನೊಂದು ಸ್ವಲ್ಪ ರಿಂಕಲ್ಸ್ ಬಂದುಬಿಟ್ಟಿತ್ತು, ಅವ್ರಿಗೆ ತೋರಿಸ್ದಾಗ ಅವರು ಆ ಐಡಿಯಾನ ಕೊಟ್ಟರು. ಅಂಗಡಿಯವರೇ ಹೇಳ್ಕೊಟ್ಟಿದ್ದು ನನಗೆ. ಆಮೇಲೆ ಅದು ಈಗ ಅದನ್ನು ದಾರಕ್ಕೆ ಸೂಜಿಗೆ ದಾರ ಹಾಕ್ಕೊಂಡೆಲ್ಲ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಈ ಮೆಥಡ್ ಯೂಸ್ ಮಾಡ್ತೀನಿ. ಓಕೆನಾ, ಇದು ಈಸಿಯಾಗಿ ಇವಾಗ ನೋಡಿ ಪಿನ್ನಗಳು ಹಾಕೊಂಡ್ಬಿಡೋದು, ಸ್ಟಿಚಿಂಗ್ ಆದಮೇಲೆ ತೆಗೆದುಬಿಡೋದು, ಈಸಿಯಾಗಿ ಆಗೋಗುತ್ತೆ. ಓಕೆನಾ, ಅವಾಗ ತೆಗೆದುಬಿಟ್ಟು ಇನ್ನೂ ಒಂದು ಸೀರೆಗೆ ನೀವು ಹಾಕೋಬೋದು. ಓಕೆನಾ, ಅಷ್ಟೇ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋದು. ನೋಡಿ ಈ ಥರ ರಿಂಕಲ್ಸ್ ಇರತ್ತವೆ, ನಿಮಗೆ ಜಾಸ್ತಿ ಸೀರೆ ರಿಂಕಲ್ಸ್ ಬಂದುಬಿಡುತ್ತೆ. ನೋಡಿ ಈ ಥರ ನೀಟಾಗಿ ಇಟ್ಕೊಳ್ಳಿ, ಇಷ್ಟೇ. ಓಕೆನಾ, ಇಲ್ಲಾಂದರೆ ನಿಮಗೆ ರಿಂಕಲ್ಸ್ ಅಂತೂ ತಪ್ಸೋಕ್ಕಾಗಲ್ಲ. ಈ ಥರ ಸಾಫ್ಟಾಗಿರೋ ಸ್ಯಾರಿಗಳಿಗೆ ತುಂಬಾ ಕಷ್ಟ ಇದೆ. ಆಮೇಲೆ ನೀವು ಬಿಚ್ಚಿ ಬಿಚ್ಚಿ ಹಾಕ್ತಾ ಇರಬೇಕಾಗುತ್ತೆ. ಓಕೆನಾ, ನೋಡಿ ಎಷ್ಟು ನೀಟಾಗಿ ಬಂತು. ತುಂಬಾ ಈಸಿಯಾಗಿ ನೀವು ಈ ಥರ ಪರ್ಫೆಕ್ಟಾಗಿ ಇದನ್ನು ಫಾಲ್ಸ್ನ ಸ್ಟಿಚ್ ಮಾಡ್ಬೋದು. ನೀವು ಬಾರ್ಡರ್ ಸೀರೆ ಎಲ್ಲರೂ ಸ್ಟಿಚ್ ಮಾಡ್ಬೋದು. ಸ್ಮೂತಾಗಿರೋ ಸ್ಯಾರಿನ ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಏನಾರು ಒಂಚೂರು ಹೆಚ್ಚು ಕಮ್ಮಿ ಆದರೆ ಮತ್ತೆ ಬಿಚ್ಚಿ 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 ಮಾಡಬೇಕಾಗುತ್ತೆ. ಓಕೆನಾ, ನೋಡಿ ಎಷ್ಟು ನೀಟಾಗಿ ಬಂತು. ಇವಾಗ ನೋಡಿ ಒಂದೇ ಪಿನ್ಗಳು ತೆಗಿತೀನಿ, ಎಲ್ಲಾದರೂ ರಿಂಕಲ್ಸ್ ಬಂದೈತೆ ನೀವೇ ನೋಡಿ. ಓಕೆನಾ, ಎಷ್ಟು ನೀಟಾಗಿ ಬಂದಿದೆ. ಆಮೇಲೆ ಸ್ಟಿಚಿಂಗ್ ಆಗಲಿ ಒಂದು ಸ್ಟಿಚಿಂಗು ಕಾಣಿಸಲ್ಲ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಓಕೆನಾ, ಈ ರೀತಿ ಫಾಲ್ಸ್ನ ಸ್ಟಿಚಿಂಗ್ ಮಾಡೋರು ತುಂಬ ಜನ ಈ ಐಡಿಯಾ ಉಪಯೋಗಿಸಲ್ಲ ಅನ್ಕೋತೀನಿ. ಹಾಗಾಗಿ ಈ ಐಡಿಯಾನ ಉಪಯೋಗಿಸ್ಕೊಳ್ಳಿ. ಓಕೆನಾ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ, ಈ ರೀತಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ, ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸ್ಟಿಚಿಂಗು ಅಷ್ಟೇ ತೋರಿಸ್ತೀನಿ ನೋಡಿ, ಒಂದೇ ಸಮನಾಗಿ ಬಂದಿದೆ. ಓಕೆನಾ, ನೋಡಿ ಸ್ಟಿಚಿಂಗು ಅಷ್ಟೇ. ಇಲ್ಲೊಂದು ಪಿನ್ ಹಾಕಿದ್ದೀನಿ ನೋಡಿ, ನೀಟಾಗಿ ನಿಮಗೆಲ್ಲೂ ರಿಂಕಲ್ಸ್ ಕಾಣಲ್ಲ. ಓಕೆನಾ, ಈ ರೀತಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.